IPL ಮ್ಯಾಚ್ ನಂಬರ್ 14 ದಿಲ್ಲಿ ವರ್ಸಸ್ LSG. ಈಗ ಡೈರೆಕ್ಟ್ ಪ್ರಿಡಿಕ್ಷನ್ ಇಂದ ಶುರು ಮಾಡೋಣ. ಈ ಮ್ಯಾಚ್ ದಿಲ್ಲಿ ಗೆಲ್ಲುತ್ತೆ ಅಂತ ನನಗೆ ಅನಿಸ್ತಿದೆ. ಹಾಗೆ ನೋಡಕ್ ಹೋದ್ರೆ ಕ್ರಿಕೆಟ್ ಈಸ್ ಅನ್ಪ್ರಿಡಿಕ್ಟೇಬಲ್ ಗೇಮ್. ಆದ್ರೆ ನನ್ನ ಪ್ರಕಾರ ಈ ಮ್ಯಾಚ್ ಗೆಲ್ಲಿಸ್ತಾರೆ KL ರಾಹುಲ್ ಅಥವಾ ಕರುಣ್ ನಾಯರ್. ನೀವು ನೋಡ್ತಾ ಇದ್ದೀರಾ, ನಾವು ರೆಗ್ಯುಲರ್ ಆಗಿ ಸಖತ್ತಾಗಿ ಪ್ರಿಡಿಕ್ಷನ್ ಮಾಡ್ತಾ ಇದ್ದೀವಿ ಅಂತ. ಲಾಸ್ಟ್ ಮ್ಯಾಚ್ ಕೂಡ ನಾವು ಸಖತ್ತಾಗಿ ಫ್ಯಾಂಟಸಿನಲ್ಲಿ ಗೆದ್ದಿದ್ದೀವಿ. ನಾನು ಲಾಸ್ಟ್ ಮ್ಯಾಚ್ದಲ್ಲಿ ರೋಹಿತ್ ಶರ್ಮಾಗೆ ಕ್ಯಾಪ್ಟನ್ ಮತ್ತು ಸೂರ್ಯಕುಮಾರ್ ಯಾದವ್ಗೆ ವೈಸ್ ಕ್ಯಾಪ್ಟನ್ ಮಾಡಿದ್ದೆ. ನೀವು ಟೆಲಿಗ್ರಾಮ್ನಲ್ಲಿ ಹೋಗಿ ಚೆಕ್ ಮಾಡ್ಬೋದು. ಪಿನ್ ಕಾಮೆಂಟ್ನಲ್ಲಿ ಟೆಲಿಗ್ರಾಮ್ ಚಾನೆಲ್ ಲಿಂಕ್ ಇದೆ, ಹೋಗಿ ಜಾಯ್ನ್ ಆಗಿ ನೀವು ಚೆಕ್ ಮಾಡ್ಬೋದು. ನಿಮಗೆ ನಮ್ಮ ಪ್ರಿಡಿಕ್ಷನಿಂದ ಸ್ವಲ್ಪನಾದರೂ ಖುಷಿ ಆಗ್ತಾ ಇದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ. ಮತ್ತು ಈ ವಿಡಿಯೋದಲ್ಲಿ 500 ರೂಪಾಯಿ ಗಿವ್ ಕೂಡ ಇಟ್ಟಿದ್ದೀವಿ. ಅದಕ್ಕೆ ನಿಮಗೆ ಜಸ್ಟ್ ಈ ಮ್ಯಾಚ್ದಲ್ಲಿ ಯಾರು ಜಾಸ್ತಿ ರನ್ಸ್ ಮಾಡ್ತಾರೆ ಮತ್ತು ಯಾರು ಜಾಸ್ತಿ ವಿಕೆಟ್ ತೆಗಿತಾರೆ ಅಂತ ಕಾಮೆಂಟ್ ಮಾಡಬೇಕು. ವಿನ್ನರ್ ನಾನು ಟೆಲಿಗ್ರಾಮ್ನಲ್ಲಿ ಅನೌನ್ಸ್ ಮಾಡ್ತಾ ಇದ್ದೀನಿ. ಇಲ್ಲಿವರೆಗೂ ಯಾರು ಇನ್ನೂ ಗೆದ್ದೇ ಇಲ್ಲ, ಅದಕ್ಕೆ ನೀವು ಕಾಮೆಂಟ್ ಮಾಡಿ. ಬನ್ನಿ ಮಾತಾಡೋಣ ಈಗ ಫ್ಯಾಂಟಸಿ ಟೀಮ್ ಬಗ್ಗೆ. ಪಿಚ್ ಕಂಡೀಷನ್ ನೋಡಿ ಒಂದು ಸಖತ್ತಾಗಿ ಫ್ಯಾಂಟಸಿ ಟೀಮ್ ಮಾಡೋಣ. ಲಕ್ನೋನಲ್ಲಿ ಮ್ಯಾಚ್ ಇದೆ, ಅಟಲ್ ಬಿಹಾರಿ ವಾಜಪೇಯಿ ಏಕಾನ ಇಂಟರ್ನ್ಯಾಷನಲ್ ಸ್ಟೇಡಿಯಂ. ಲಕ್ನೋ 8 ಮ್ಯಾಚ್ನಲ್ಲಿ 5 ಮ್ಯಾಚ್ ಗೆದ್ದಿದ್ದಾರೆ ಮತ್ತು ದಿಲ್ಲಿ 7 ಮ್ಯಾಚ್ನಲ್ಲಿ 5 ಮ್ಯಾಚ್ ಗೆದ್ದಿದ್ದಾರೆ. ನೆಟ್ ರನ್ ರೇಟ್ಗೋಸ್ಕರ ಸ್ವಲ್ಪ ತಳಗೆ ಮೇಲೆ ಇದ್ದಾರೆ ಅಷ್ಟೇ. ಆದರೆ ದಿಲ್ಲಿ 1 ಮ್ಯಾಚ್ ಕಡಿಮೆ ಆಡಿದೆ. ಈ ಅಡ್ವಾಂಟೇಜ್ ದಿಲ್ಲಿ ಹತ್ರ ಇದೆ. ಈಗ ನಾನು ದಿಲ್ಲಿ ಗೆಲ್ಲುತ್ತೆ ಅಂದಿದ್ದೀನಿ. ನಿಮಗೆ ಯಾವ ಟೀಮ್ ಗೆಲ್ಲುತ್ತೆ ಅಂತ ಅನಿಸ್ತಿದೆ ಅದು ಕಾಮೆಂಟ್ ಮಾಡಿ. ಈಗ ಲಕ್ನೋ ಮನೆಯಲ್ಲಿ ಆಡ್ತಿದ್ದಾರೆ, ಎಲ್ಲರೂ ಅಂತಿದ್ದಾರೆ ಲಕ್ನೋ ಗೆಲ್ಲುತ್ತೆ ಅಂತ. ಆದರೆ ನನಗೆ ಅನಿಸ್ತಿದೆ ದಿಲ್ಲಿ ಅಂತ. ಲಕ್ನೋ ಮುಂದೆ ಹೋಗಿ ಎಲ್ಲಾದರೂ ಸಿಕ್ಕಾಕೋತಾರೆ, ಯಾಕಂದರೆ ಅವರ ಬಾಲಿಂಗ್ ಸ್ವಲ್ಪ ವೀಕ್ ಇದೆ. ಒಂದು ಗುಡ್ ನ್ಯೂಸ್ ಏನು ಅಂದರೆ ಮಯಾಂಕ್ ಯಾದವ್ ಫಿಟ್ ಆಗಿದ್ದಾರೆ. ಬನ್ನಿ ಟೀಮ್ ಮಾಡೋಣ. ಅದಕ್ಕಿಂತ ಮುಂಚೆ ಈ ವಿಡಿಯೋ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮಗೆ ಯಾವುದೇ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ ಬೇಗ ಬೇಗ. ಟಾಸ್ ಆದಮೇಲೆ ಯಾವುದೇ ಚೇಂಜಸ್ ಆದರೆ ನಾನು ಅದು ಟೆಲಿಗ್ರಾಮ್ನಲ್ಲಿ ಹಾಕ್ತೀನಿ, ಅದಕ್ಕೆ ನೀವು ಟೆಲಿಗ್ರಾಮ್ ಈಗಲೇ ಜಾಯಿನ್ ಮಾಡಿ. ವಿಕೆಟ್ ಕೀಪಿಂಗ್ ಸೆಕ್ಷನ್ನಿಂದ ಶುರು ಮಾಡೋಣ. ಇಲ್ಲಿ KL ರಾಹುಲ್ಗೆ ಬ್ಯಾಕ್ ಮಾಡೋಣ. ಫಾರ್ಮ್ನಲ್ಲಿ ಇದ್ದಾರೆ, ಇವ್ರಿಗೆ ಡ್ರಾಪ್ ಮಾಡೋದಕ್ಕೆ ಆಗೋದಿಲ್ಲ. ಕನ್ಸಿಸ್ಟೆಂಟ್ ಆಡ್ತಿದ್ದಾರೆ. ದಿಲ್ಲಿ ಮ್ಯಾನೇಜ್ಮೆಂಟ್ ಇವರಿಗೆ ಎಲ್ಲ ಬ್ಯಾಟಿಂಗ್ ಆರ್ಡರ್ನಲ್ಲಿ ಟ್ರೈ ಮಾಡಿದ್ದಾರೆ. ನಂಬರ್ 4 ಮೇಲೆ ಆಡಿದರು. ಓಪನ್ನಲ್ಲಿ ಕೂಡ ಸಖತ್ತಾಗಿ ಆಡಿದರು. 540 ಫ್ಯಾಂಟಸಿ ಪಾಯಿಂಟ್ ಕೊಟ್ಟಿದ್ದಾರೆ. 92% ಸೆಲೆಕ್ಷನ್ ಇದೆ. ಇವ್ರಿಗೆ ಡ್ರಾಪ್ ಮಾಡೋ ರಿಸ್ಕ್ ಖಂಡಿತ ತಗೋಬೇಡಿ. ಫಸ್ಟ್ 2 ಮ್ಯಾಚ್ ಇವರು ಡ್ರಾಪ್ ಇದ್ದಾರೆ. ಈ 2 ಮ್ಯಾಚ್ ಡ್ರಾಪ್ ಆದರೂ ಕೂಡ 540 ಪಾಯಿಂಟ್ ಇವರು ಕೊಟ್ಟಿದ್ದಾರೆ. ತುಂಬ ಕನ್ಸಿಸ್ಟೆಂಟ್ ಇದ್ದಾರೆ, ಅದಕ್ಕೆ ನಾನು ಇವ್ರಿಗೆ ಬ್ಯಾಕ್ ಮಾಡ್ತಿದ್ದೀನಿ. ಇವ್ರ ಜೊತೆ ಕಣ್ಣು ಮುಚ್ಚಿನ ಬ್ಯಾಕ್ ಮಾಡ್ತಾ ಇದ್ದೀನಿ ನಿಕೋಲಸ್ ಪೂರನ್ ಅವರಿಗೆ. ಏನು ಪ್ಲೇಯರ್ ಇದ್ದಾನೆಪ್ಪ ಇವನು, 6 ಸಿಟ್ಟಿಂಗ್ ಮಷೀನ್ನೇ ಇದ್ದಾನೆ. ಕ್ಲೀನ್ ಸ್ಟ್ರೈಕರ್ ಆಫ್ ದ ಬಾಲ್. ಅಕ್ಷರ್ ಇವ್ರ ವಿರುದ್ಧ ಒಂದು ಖಂಡಿತ ಪ್ಲ್ಯಾನ್ ಮಾಡಿ ಬರ್ತಾರೆ. ಸೆಲೆಕ್ಷನ್ ಪರ್ಸೆಂಟೇಜ್ ಹೈ ಇದೆ. ನೀವು 2 ಟೀಮ್ ಮಾಡಿ. ಒಂದು ಟೀಮ್ನಲ್ಲಿ ನಿಕೋಲಸ್ ಪೂರನ್ಗೆ ಇಡಿ ಮತ್ತು ಇನ್ನೊಂದು ಟೀಮ್ಗೆ ಇವ್ರನ್ನ ಡ್ರಾಪ್ ಮಾಡಿ ಹೋಗಿ ರಿಸ್ಕಿ ಟೀಮ್ನಲ್ಲಿ. ಮತ್ತು ಯಾವಾಗ ಇವರು ಆಡೋದಿಲ್ಲ ಆವಾಗ ಸೆಕೆಂಡ್ ಟೀಮ್ನಲ್ಲಿ ಇವರು ನಿಮ್ಮ ಟೀಮ್ನಲ್ಲಿ ಇರೋದಿಲ್ಲ, ಆವಾಗ ನಿಮ್ಮ ಟೀಮ್ ಮೇಲೆ ರ್ಯಾಂಕ್ ಆಗುತ್ತೆ. ಇವ್ರ ಜೊತೆ ನಾನು ರಿಷಬ್ ಪಂತ್ಗೆ ಕೂಡ ಬ್ಯಾಕ್ ಮಾಡ್ತಿದ್ದೀನಿ ಮತ್ತು ಅಭಿಷೇಕ್ ಪೋರೆಲ್ಗೆ ಕೂಡ ಬ್ಯಾಕ್ ಮಾಡ್ತಾ ಇದ್ದೀನಿ. ರಿಷಬ್ ಪಂತ್ಗಿಂತ ಜಾಸ್ತಿ ಅಭಿಷೇಕ್ ಪೋರೆಲ್ ಪಾಯಿಂಟ್ಸ್ ಕೊಟ್ಟಿದ್ದಾರೆ. ರಿಷಬ್ ಪಂತ್ ಎಷ್ಟು ದಿವಸ ಇನ್ನೂ ಶಾಂತವಾಗಿರ್ತಾರೆ ಗೊತ್ತಿಲ್ಲ. ಯಾವಾಗ ಇವರು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿಲ್ಲ, ಆವಾಗ ಟೀಮ್ ಮ್ಯಾಚ್ ಗೆದ್ದಿದೆ. ಈಗ ಆಡ್ಬೋದು ಅಂತ ನನಗೆ ಅನಿಸ್ತಾ ಇದೆ, ಅದಕ್ಕೆ ನಾನು ಇಬ್ಬರಿಗೂ ಕೂಡ ಬ್ಯಾಕ್ ಮಾಡ್ತಾ ಇದ್ದೀನಿ. ನಾನು ಲಾಸ್ಟ್ ಮೂಮೆಂಟ್ದಲ್ಲಿ ಅಭಿಷೇಕ್ ಪೋರೆಲ್ಗೆ ಡ್ರಾಪ್ ಕೂಡ ಮಾಡ್ಬೋದು. ಸಿಚುವೇಶನ್ ನೋಡಿ 2-3 ಚೇಂಜಸ್ ಖಂಡಿತ ಆಗೇ ಆಗುತ್ತೆ. ಅದಕ್ಕೆ ನೀವು ಟೆಲಿಗ್ರಾಮ್ ಜಾಯ್ನ್ ಆಗಿ. ಈ ನಮ್ಮ ವಿಡಿಯೋನಿಂದ ನಿಮಗೆ ಏನಾದರೂ ಸ್ವಲ್ಪನಾದರೂ ಇನ್ಫಾರ್ಮೇಷನ್ ಸಿಗ್ತಾ ಇದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಬ್ಯಾಟಿಂಗ್ ಸೆಕ್ಷನ್ನಲ್ಲಿ ಮಿಚೆಲ್ ಮಾರ್ಷ್ ಇವರು ತುಂಬ ಸಖತ್ತಾಗಿ ಫಾರ್ಮ್ನಲ್ಲಿ ಇದ್ದಾರೆ, ಅದಕ್ಕೆ ಇವ್ರಿಗೆ ಬ್ಯಾಕ್ ಮಾಡಲೇಬೇಕಾಗುತ್ತೆ. ಮಾರ್ಕ್ರಮ್ಗೆ ಈಗ ನಾನು ಸದ್ಯಕ್ಕೆ ಡ್ರಾಪ್ ಮಾಡ್ತಾ ಇದ್ದೀನಿ ಮತ್ತು ಇವ್ರ ಜೊತೆ ಕರುಣ್ ನಾಯರ್ಗೆ ಬ್ಯಾಕ್ ಮಾಡ್ತಾ ಇದ್ದೀನಿ. ಯಾಕಂದರೆ ಕರುಣ್ ನಾಯರ್ ತುಂಬ ಚೆನ್ನಾಗಿ ಫಾರ್ಮ್ನಲ್ಲಿ ಇದ್ದಾರೆ. ಲಾಸ್ಟ್ ಮ್ಯಾಚ್ದಲ್ಲಿ ಕೂಡ ಒಂದು 30 ಇನ್ನಿಂಗ್ ಆಡಿದರು, ಒಳ್ಳೆ ಟಚ್ನಲ್ಲಿ ಇದ್ದರು. ಪೂರನ್, ಮಾರ್ಷ್, ಪಂತ್ ಆ್ಯಂಡ್ ಮಾರ್ಕ್ರಮ್ ಈ 4 ಪ್ಲೇಯರ್ ಒಂದೇ ಮ್ಯಾಚ್ನಲ್ಲಿ ಬಿಗ್ ಇನ್ನಿಂಗ್ ಆಡೋದು ತುಂಬ ಚಾನ್ಸಸ್ ಕಡಿಮೆ ಇರುತ್ತೆ. ಅದಕ್ಕೆ ನಾನು ಈಗ ಮಾರ್ಕ್ರಮ್ಗೆ ಡ್ರಾಪ್ ಮಾಡ್ತಾ ಇದ್ದೀನಿ. ಆದರೆ ನಾನು ದಿಲ್ಲಿ ಗೆಲ್ಲುತ್ತೆ ಅಂದಿದ್ದೀನಿ, ಅದಕ್ಕೆ ಸ್ವಲ್ಪ ಲಕ್ನೋ ಮಿಡಲ್ ಆರ್ಡರ್ ಅವಾಯ್ಡ್ ಮಾಡ್ತಾ ಇದ್ದೀನಿ. ನಾನು ಆಲ್ರೌಂಡರ್ನಲ್ಲಿ ಅಕ್ಷರ್ಗೆ ಕೂಡ ಬ್ಯಾಕ್ ಮಾಡ್ತಾ ಇದ್ದೀನಿ. ಕ್ಯಾಪ್ಟನ್ ಇದ್ದಾರೆ, ವಿಕೆಟ್ ತೆಗಿತಿದ್ದಾರೆ, ಅಪ್ ಟು ದ ಆರ್ಡರ್ ಬ್ಯಾಟಿಂಗ್ ಕೂಡ ಬರ್ತಾ ಇದ್ದಾರೆ, ಅದಕ್ಕೆ ನಾನು ಇವ್ರಿಗೆ ಬ್ಯಾಕ್ ಮಾಡಿದ್ದೀನಿ. ಈಗ ಬೌಲಿಂಗ್ ಸೆಕ್ಷನ್ದಲ್ಲಿ ಕುಲ್ದೀಪ್ ಯಾದವ್ಗೆ ನಾನು ಬ್ಯಾಕ್ ಮಾಡ್ತಾ ಇದ್ದೀನಿ. ಕಂಟಿನ್ಯೂ ಚೆನ್ನಾಗಿ ಫಾರ್ಮ್ನಲ್ಲಿ ಇದ್ದಾರೆ. ಬೌಲಿಂಗ್ ಸೆಕ್ಷನ್ದಲ್ಲಿ ಎಲ್ಲರಿಗಿಂತ ಜಾಸ್ತಿ ಪಾಯಿಂಟ್ಸ್ ಕುಲ್ದೀಪ್ ಯಾದವ್ ಹತ್ರ ಇದೆ.
ಇವ್ರ ಜೊತೆ ನಾ ಆವೇಶ್ ಖಾನ್ಗೆ ಕೂಡ ಬ್ಯಾಕ್ ಮಾಡ್ತಾ ಇದ್ದೀನಿ. ಏನು ಬಾಲಿಂಗ್ ಮಾಡ್ತಿದ್ದಾರೆ ಅಪ್ಪ ಇವರು, ಸಖತ್ತಾಗಿ ರಿದಮ್ನಲ್ಲಿ ಇದ್ದಾರೆ. ಅದಕ್ಕೆ ಇವ್ರಿಗೆ ಬ್ಯಾಕ್ ಮಾಡಿದ್ದೀನಿ. ಮತ್ತು ರವಿ ಬಿಷ್ಣವಿಗೆ ಕೂಡ ಇವ್ರ ಜೊತೆ ನಾ ಬ್ಯಾಕ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಇವರು ಮಿಡಲ್ ಓವರ್ಸ್ನಲ್ಲಿ ತುಂಬ ಚೆನ್ನಾಗಿ ಹಾಕ್ತಾರೆ. ಈಗ ಇನ್ನೊಂದು ಸ್ಲಾಟ್ ಬಾಕಿ ಇದೆ. ಇಲ್ಲಿ ನಾನು ಮಿಚೆಲ್ ಸ್ಟಾರ್ಗೆ ಬ್ಯಾಕ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಇವ್ರಿಗೆ ಸದ್ಯಕ್ಕೆ ಅಂತರೂ ಬಿಡೋದಕ್ಕೆ ಸಾಧ್ಯನೇ ಇಲ್ಲ. ಈಗ ನಮ್ಮ ಟೀಮ್ ಕ್ಯಾಪ್ಟನ್ ಮತ್ತು ವೈಸ್ ಕ್ಯಾಪ್ಟನ್ ಇರ್ತಾರೆ. ಕರುಣ್ ನಾಯರ್ಗೆ ನಾನು ಮತ್ತೊಮ್ಮೆ ಕ್ಯಾಪ್ಟನ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಸಿಲೆಕ್ಷನ್ ಪರ್ಸೆಂಟ್ ಸ್ವಲ್ಪ ಕಡಿಮೆ ಇದೆ. ಮತ್ತು ನಮ್ಮ ಟೀಮ್ ವೈಸ್ ಕ್ಯಾಪ್ಟನ್ ಇದ್ದಾರೆ ರಿಷಬ್ ಪಂತ್. ನಿಮಗೆ ಇವರು ಸ್ವಲ್ಪ ರಿಸ್ಕಿ ಅನಿಸಿದರೆ ನೀವು ಅಕ್ಷರ್ ಪಟೇಲ್ಗೆ ಕೂಡ ಟ್ರೈ ಮಾಡ್ಬೋದು ಕ್ಯಾಪ್ಟನ್ ವೈಸ್ ಕ್ಯಾಪ್ಟನ್ಗೆ. ಟಾಸ್ ಆದಮೇಲೆ ಮಾರ್ಚ್ಗೆ ಡ್ರಾಪ್ ಮಾಡಿ ಮತ್ತು ಮಾರ್ಕರಮ್ಗೆ ಕೂಡ ಆಡಿಸ್ಬೋದು. ಯಾಕಂದರೆ ಅವರು ಸ್ವಲ್ಪ ಬೌಲಿಂಗ್ ಕೂಡ ಮಾಡ್ತಿದ್ದಾರೆ. ಅದು ಫೈನಲ್ ಡಿಸಿಷನ್ ಇದೆ, ಟೆಲಿಗ್ರಾಮ್ದಲ್ಲಿ ಹಾಕಿರ್ತೀನಿ, ಡೋಂಟ್ ವರಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರಬೇಕು. ಯಾವುದೇ ಡೌಟ್ ಇದ್ದರೆ ನೀವು ಕಾಮೆಂಟ್ನಲ್ಲಿ ನಮಗೆ ಕೇಳ್ಬೋದು. ನಿಮಗೆ ಅನ್ನಿಸ್ತಿದ್ರೆ ನಾವು ಇಲ್ಲಿ ಯಾವುದಾದ್ರೂ ಪ್ಲೇಯರ್ ಮಿಸ್ ಮಾಡ್ತಿದ್ದೀವಿ ಅಂದರೆ ನೀವು ಕಾಮೆಂಟ್ನಲ್ಲಿ ನಮಗೆ ಸಜೆಸ್ಟ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಫ್ರೀನಲ್ಲಿ ನಿಮಗೆ ಟೀಮ್ ಮಾಡಿ ಕೊಡ್ತಾ ಇದ್ದೀನಿ. ತುಂಬ ಕಷ್ಟಪಡ್ತಾ ಇದ್ದೀವಿ ನಿಮಗೋಸ್ಕರ. ಅದಕ್ಕೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಸಿ ಯು ಆ್ಯಂಡ್ ಗುಡ್ ಬೈ.